ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ಪೌಡರ್ ಇದು. ಶುಗರ್ ಇರ್ತಕ್ಕಂಥವ್ರಿಗಂತೂ ತುಂಬಾ ಬೆನಿಫಿಟ್ ಇದು. ನೋಡಿ, ಇಲ್ಲಿ ಮೆಂತ್ಯನ 6 ಸ್ಪೂನ್ ಹಾಕಿದ್ದೀನಿ. ಮೆಂತ್ಯ ಅದೇ ಮೆಷರಲ್ಲಿ 3 ಸ್ಪೂನು ಅಗಸೆ ಬೀಜನ ಹಾಕ್ಕೊಂಡು ಮೀಡಿಯಮ್ ಉರಿಲೇ ಫ್ರೈ ಮಾಡಬೇಕು. ಮೆಂತ್ಯ ತೋರಿಸೋದೆಲ್ಲ ಅದೇ ರೀತಿಯಲ್ಲಿ ತೀರಾ ಕಪ್ಪು ಹಾಕಬಾರ್ದು, ಮೀಡಿಯಮಾಗಿದ್ದರೆ ಸಾಕು. ಮೆಂತ್ಯ ಇದನ್ನು ಅಷ್ಟೇ 3 ಸ್ಪೂನ್ ಹಾಕ್ಕೊಂಡು 6 ಸ್ಪೂನ್ ಮೆಂತ್ಯ ಹಾಕಿದರೆ 3 ಸ್ಪೂನ್ ಕ್ವಾಂಟಿಟಿಲಿ ಅಗಸೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಜಾಸ್ತಿ ಉರಿ ಇಟ್ಕೊಂಡ್ರೆ ಎಲ್ಲ ಸಿಡಿದ್ಬಿಡುತ್ತೆ ಆಚೆಗೆ. ಇದಾಗಿದೆ. ಎಲ್ಲನೂ ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ 2 ಇಂಚಷ್ಟು ಚಕ್ಕೆ, ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ನೆರಳಲ್ಲೇ ಒಣಗಿಸಿ ಇಟ್ಟಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು ತುಂಬ ಏನು ಒಣಗಿರೋದ್ರಿಂದ ಜಾಸ್ತಿ ಉರಿಬೇಕು ಅನ್ನೋದಿಲ್ಲ, ಸುಮ್ಮನೆ ಬೆಚ್ಚಗಾದರೆ ಸಾಕೋದು. ಹಾಗೆ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಇದು ಅಷ್ಟೇ ಕರಿಬೇವಿನ ಸೊಪ್ಪು, ನಾನು ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ನೆರಳಲ್ಲೇ ಒಣಗಿಸ್ಕೋಬೇಕು. ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಆದರೆ, ಅದು ಗರಿ ಗರಿ ಅನ್ನೋ ಇದಾದರೆ ಸಾಕು. ಎಲ್ಲನೂ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು 2 ಸ್ಪೂನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆ ನೀರಿಗೆ ಹಾಕ್ಕೊಂಡು ಬೇಕಾದರೂ ಕುಡಿಬೋದು. ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಶುಗರ್ ಪೇಷಂಟ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಇಲ್ಲ ಅಂತಂದರೆ ಮಜ್ಜಿಗೆಗೆ ಬೇಕಾದ್ರೆ ಹಾಕ್ಕೊಂಡು ಕೊಡಿ. ಮಜ್ಜಿಗೆ ಹಾಕ್ಕೊಂಡು ಕೊಡೋದಂದ್ರೆ ಸೇಮ್ ಮಸಾಲ ಮಜ್ಜಿಗೆ ಥರನೇ ಇರುತ್ತೆ. ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟುಬಿಡಬೇಕು. ಅದು ಫ್ಲೆಕ್ಸಿಡ್ಸ್ ಎಲ್ಲ ಸ್ವಲ್ಪ ನೀರಲ್ಲಿ ಇದಾದಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ಖಾಲಿ ಹೊಟ್ಟೆಲಿ ನೋಡಿ, ಬಿಸಿ ನೀರಿಗೆ 1 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಅರ್ಧದಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಶುಗರ್ ಪೇಷಂಟವ್ರಿಗೆ HbA1c ತುಂಬಾ ಹೈ ಇರೋರಿಗೆ ಇದೊಂದು 3 ತಿಂಗಳುಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಟು. ಮತ್ತು ಹಾಗೆ ವೆಯ್ಟ್ ಲಾಸ್ ಸಹ ಆಗ್ಬೋದು. ತುಂಬ ಯೂಸ್ಫುಲ್ ರೆಮಿಡಿ ಇದು. ನೋಡಿ, ಎಲ್ಲರೂ ಮನೇಲಿ ಒಂದು ಸರಿ ಟ್ರೈ ಮಾಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.